ಸ್ವಾಗತ. ನಾನು ಶ್ರುತಿ ಪಾಟೀಲ್. ರಾಜ್ ಕುಟುಂಬದ ಕುಡಿಗಳಿಗೆ 42ನೇ ವರ್ಷ ತುಂಬಾನೇ ಲಕ್ಕಿ ಅಂತೆ. ಹೌದು, ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ ಸಿನಿಮಾ ಅಭೂತಪೂರ್ವ ಯಶಸ್ಸಿನೊಂದಿಗೆ ಮುನ್ನುಗ್ತಾ ಇದೆ. ಚಿತ್ರದಲ್ಲಿ ಪುನೀತ್ ಪಾತ್ರ ಮತ್ತು ಅಭಿನಯ ಅಣ್ಣವರ ಕಸ್ತೂರಿ ನಿವಾಸವನ್ನ ನೆನಪು ಮಾಡುತ್ತೆ. ಅಭಿಮಾನಿಗಳು ರಾಜ್ಕುಮಾರ ಸಿನಿಮಾ ನೋಡಿ ಶಿವಣ್ಣ ಸಹ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಪುನೀತ್ ಸಿನಿಮಾ ಯಶಸ್ಸು ಕಾಣುತ್ತಿದ್ದಂತೆ ರಾಜ್ಕುಮಾರ, ಶಿವಣ್ಣ ಮತ್ತು ಪುನೀತ್ ನಡುವೆ ಕೆಲ ಸಾಮ್ಯತೆಗಳು ಅಭಿಮಾನಿಗಳ ಮನದಲ್ಲಿ ಮೂಡುವೆ. 42ನೇ ವಯಸ್ಸಿಗೆ ಕಾಲಿಟ್ಟಾಗ ಈ ಮೂವರು ಕನ್ನಡದ ಕಣ್ಮಣಿಗಳು ಜನ ಮೆಚ್ಚುವ ತಮ್ಮ ವೃತ್ತಿ ಜೀವನದ ಮೈಲಿಗಲ್ಲಾಗುವಂತ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಕಸ್ತೂರಿ ನಿವಾಸ ರಿಲೀಸ್ ಆದಾಗ ಅಣ್ಣವ್ರಿಗೆ 42 ವರ್ಷ. 1971ರಲ್ಲಿ ಕಸ್ತೂರಿ ನಿವಾಸ ಚಿತ್ರ ರಿಲೀಸ್ ಆದಾಗ ಅಣ್ಣವರಿಗೆ 42 ವರ್ಷ. ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಮಾಡಿತ್ತು. ಅಣ್ಣವರ ಅಭಿಮಾನಿಗಳಿಗೆ ಯಾರಿಗೂ ಕಸ್ತೂರಿ ನಿವಾಸವನ್ನ ಎಂದೆಂದಿಗೂ ಮರೆಯೋದಿಲ್ಲ. ಬಾಕ್ಸ್ ಆಫೀಸ್ನಲ್ಲೂ ಕೂಡ ಒಳ್ಳೆ ಗಳಿಕೆ ಮಾಡಿತ್ತು. ಇನ್ನು ಸಮಾಜಕ್ಕೆ ನೆರವಿನ ಸಂದೇಶ ಸಾರಿದ್ದ ಈ ಚಿತ್ರ ಜನರಿಗೆ ಹತ್ರವಾಗಿತ್ತು. ಜೋಗಿ ರಿಲೀಸ್ ಆದಾಗ ಶಿವಣ್ಣನಿಗೂ ಕೂಡ 42 ವರ್ಷ. 2005ರಲ್ಲಿ ಪ್ರೇಮ್ ನಿರ್ದೇಶನದ ಜೋಗಿ ರಿಲೀಸ್ ಆದಾಗ ಶಿವಣ್ಣನಿಗೆ 42 ವರ್ಷ. ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದತ್ತ ನೋಡುವಂತೆ ಮಾಡಿದ್ದ ಚಿತ್ರ ಜೋಗಿ. ಚಿತ್ರದಲ್ಲಿ ಅಮ್ಮ ಮಗನ ಸೆಂಟಿಮೆಂಟ್ ಹಾಡುಗಳು, ಶಿವಣ್ಣನ ಅಭಿನಯ ಅಭಿಮಾನಿಗಳನ್ನ ಹುಚ್ಚೆಬ್ಬಿಸಿತ್ತು. ಚಿತ್ರದ ಕತೆ, ಸಂಭಾಷಣೆ ಎಲ್ಲವೂ ಪ್ರೇಕ್ಷಕರನ್ನ ರಂಜಿಸಿತ್ತು. ಇನ್ನು ಕೋಟಿ ಕೋಟಿ ಬಾಚಿದ್ದ ಈ ಚಿತ್ರ ಹೊಸ ಮೈಲಿಗಲ್ಲು ಸ್ಥಾಪಿಸಿತ್ತು. ಅಂದಹಾಗೆ ಇದೀಗ ರಾಜ್ಕುಮಾರ ರಿಲೀಸ್ ಆಗಿದೆ. ಈಗ ಪುನೀತ್ ಅವ್ರಿಗೂ ಕೂಡ 42 ವರ್ಷ. ಈಗ 2017ರಲ್ಲಿ ರಾಜ್ಕುಮಾರ ರಿಲೀಸ್ ಆಗಿದ್ದು ಪುನೀತ್ ರಾಜ್ಕುಮಾರ್ಗೆ 42ನೇ ವರ್ಷ. ಈಗಾಗಲೇ ಸಿನಿಮಾ ಹೊಸ ದಾಖಲೆಯತ್ತ ಮುನ್ನುಗ್ತಾ ಇದೆ. ಬಿಡುಗಡೆಯಾಗಿ ಎಲ್ಲ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಅಭಿಮಾನಿಗಳು ಅಪ್ಪು ಅಭಿನಯಕ್ಕೆ ಫಿದಾ ಆಗಿದ್ದಾರೆ. ಆನ್ಲೈನ್ ಸಮೀಕ್ಷೆ ವಿಮರ್ಶೆಗಳಲ್ಲೂ ರಾಜ್ಕುಮಾರನಿಗೆ ಫುಲ್ ಮಾರ್ಕ್ಸ್ ಸಿಗ್ತಿದೆ. ಈ ಚಿತ್ರ ಪುನೀತ್ ವೃತ್ತಿ ಜೀವನದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸುವತ್ತ ಮುನ್ನುಗ್ತಾ ಇದೆ. ವೃದ್ಧ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ನುಗ್ಗುತ್ತಿರುವ ಅದೆಷ್ಟು ಜನ ಈ ಚಿತ್ರ ನೋಡಿ ಬುದ್ಧಿ ಕಲಿತಿದ್ದಾರೆ. ಸಾಮಾಜಿಕ ಸಂದೇಶ ಸಾರುವ ಈ 3 ಚಿತ್ರಗಳು ರಿಲೀಸ್ ಆದಾಗ ರಾಜ್ಕುಮಾರ್, ಶಿವಣ್ಣ ಮತ್ತು ಪುನೀತ್ಗೆ 42 ವರ್ಷ ವಯಸ್ಸು. ಈ ಅಂಕಿ ಅಂಶವನ್ನ ಗಮನಿಸಿದ್ರೆ ಅಣ್ಣವರು, ಶಿವಣ್ಣ, ಪುನೀತ್ ಮೂವರಿಗೂ 42ನೇ ವಯಸ್ಸು ಲಕ್ಕಿ ಅನ್ಬೋದು. ಇನ್ನು ಸಿನಿ ದುನಿಯಾದ ಮತ್ತಷ್ಟು ತಾಜಾ ರಂಗುರಂಗಿನ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.